ಕರ್ನಾಟಕ ದಲಿತ ಮತ್ತು ಅಲ್ಪಸಂಖ್ಯಾತರ ಮಹಾಸಭಾ ಹಾಗೂ ಅಖಿಲ ಭಾರತ ಮಾನವ ಹಕ್ಕುಗಳ ಜನಪರ ಸಮಾಜದ ವತಿಯಿಂದ ಐಪಿಡಿ ಸಾಲಪ್ಪ ವಾರ್ಡ್ ಕಾಂಗ್ರೆಸ್ನ ನೂತನ ಕಚೇರಿ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡರಾದ ಸಿ ಗೋವಿಂದರಾಜುರವರು ಕಚೇರಿಯ ಚಾಲನೆ ನೀಡಿದರು. ಹಾಗೂ ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸದಸ್ಯರಾದ ಶ್ರೀಮತಿ ರಾಧಾರವರು, ಚಾಮರಾಜಪೇಟೆ ಬ್ಲಾಕ್ ಅಧ್ಯಕ್ಷರಾದ ಶ್ರೀಮತಿ ಕಾವ್ಯ ಎಸ್ ರವರು, ಸಮಾಜ ಸೇವಕರಾದ ಅಪೂರ್ವರವರು, ಸಂಜಯ್ ರಾಜ್, ಕಾಂತರಾಜ್ ಸೇರಿದಂತೆ ಇನ್ನೂ ಅನೇಕ ಮಹಿಳಾ ಮುಖಂಡರು ಹಾಗೂ ಕಾರ್ಯಕರ್ತರು ನೂತನ ಕಚೇರಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದರು. ನಮ್ಮೆಲ್ಲರ ನೆಚ್ಚಿನ ಚಿರಪರಿಚಿತರು ನಮ್ಮ ಕುಮಾರಣ್ಣವರು, ಹಾಗೆ ರೀಟಾ ಕುಮಾರಣ್ಣವರು, ಹಾಗೆ ಕಾವ್ಯ ಅಕ್ಕ ಅವರು, ರಾಧಾ ಅಕ್ಕ ಅವರು, ಪದ್ಮಾ ಅಕ್ಕ ಅವರು, ಆಮೇಲೆ ವರುಣಲಕ್ಷ್ಮಿ ಅವರು, ಕರ್ಲಿನಾ ಅಕ್ಕ ಅವರು, ಗ್ಲೋರಿ ಮೇಡಮ್ ಅವರು, ದೇವಿಡಣ್ಣ ಅವರು, ಹಾಗೆ ಭಾಸ್ಕರಣ್ಣವರು, ಎಲ್ಲ ಸ್ನೇಹಿತರು, ಎಲ್ಲ ಅಕ್ಕ ತಂಗಿಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮನ ಅತಿ ವಿಜೃಂಭಣೆಯಾಗಿ ಮಾಡ್ತಾ ಇದ್ದೀರಾ. ಈ ಐಪಿಡಿ ಸಾಲಪ್ಪ ಬಡಾವಣೆ ಅಂತ ಒಂದು ಎಕ್ಸ್ಟ್ರಾ ಈ ಚಾಮರಾಜಪೇಟೆ ಕ್ಷೇತ್ರದಲ್ಲಿ 7 ವಾರ್ಡ್ ಇತ್ತು, ಈಗ 10 ವಾರ್ಡ್ ಆಗಿದೆ. ಈ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಈ ಭಾಗದ ಜನಪ್ರಿಯ ಶಾಸಕರು, ಹಾಗೆ ಈ ರಾಜ್ಯದ ಅಗಲ ಉದ್ದಕ್ಕೂ ಅಣ್ಣ ಅಂತ ಹೆಸರಾಗಿರುವ ನಮ್ಮ ಜಮೀರಣ್ಣವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಕಾರ್ಡ್ ಕೊಟ್ಟಿದ್ದಾರೆ. ಅವರು ಒತ್ತಡಗಳಿಂದ ಬರೋಕ್ಕಾಗಲಿಲ್ಲ. ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಏನೇ ಕಾರ್ಯಕ್ರಮ ಇದ್ದರೂ 10 ವಾರ್ಡಲ್ಲಿ 7 ವಾರ್ಡ್ ಇತ್ತು, 7 ವಾರ್ಡಿಂದ 10 ವಾರ್ಡ್ ಆಗಿದೆ, 3 ವಾರ್ಡ್ ಎಕ್ಸ್ಟ್ರಾ ಆಗಿದೆ. ಅದರಲ್ಲಿ ಐಪಿಡಿ ಸಾಲಪ್ಪ ಬಡಾವಣೆ ಒಂದಾಗಿದೆ, ಹಾಗೆ ಆಜಾದ್ ನಗರ ಬಡಾವಣೆ ಒಂದಾಗಿದೆ, ಹಾಗೆ ದೇವರಾಜ ಅರಸು ಬಡಾವಣೆ ಒಂದಾಗಿದೆ. 3 ಬಡಾವಣೆ ಆಗಿದೆ 10ಅಲ್ಲಿ. ಈಗ ನಮ್ಮ ಶಾಸಕರು, ವಸತಿ ಸಚಿವರು ಈಗ ಕುಂತು ಮಾತಾಡಿ ಯಾರಿಗೆ ಜನಗಳಿಗೆ ಯಾರಿಂದ ಉಪಯೋಗ ಆಗ್ತದೆ, ಯಾರಿಂದ ಅನುಕೂಲ ಆಗ್ತದೆ ಅಂಥವ್ರಿಗೆ ಸೀಟ್ಗಳನ್ನ ಕೊಡ್ತಾರೆ. ಅದನ್ನು ನಮ್ಮ ಅಲ್ತಾಪಣ್ಣವರು, ಮತ್ತು ನಮ್ಮ ರಮೇಶ್ ಅಣ್ಣವರು, ಅಪ್ಪಣ್ಣವರು, ಮತ್ತು ಎಲ್ಲ ಸ್ನೇಹಿತರು ರವಿಶಂಕರ್ ಇದ್ದಾರೆ, ಹಾಗೆ ಈ ಭಾಗದಲ್ಲಿ ಅತುಷಣ್ಣವರಿದ್ದಾರೆ. ಎಲ್ಲ ಒಟ್ಟಿಗೆ ಸೇರಿ ಕುಂತು ಮಾತಾಡಿ ಅದನ್ನು ಬಗೆಹರಿಸ್ತಾರೆ. ಇನ್ನು ಮುಂದಕ್ಕೆ 10 ವಾರ್ಡನ್ನು ಗೆಲ್ಲಬೇಕು ಅಂತ ಅವರ ಒಂದು ಆಸೆಯ. ಅವರು ನನಗೆ 10 ವಾರ್ಡು ನೀನೇ ಗೆಲ್ಸ್ಕೊಬರ್ಬೇಕು ಅಂತಲೂ ಹೇಳಿದ್ದಾರೆ. ಖಂಡಿತವಾಗ್ಲೂ ಅವ್ರ ಜೊತೆ ನಾನು ಇರ್ತೀನಿ. ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡಿತೀವಿ. ಏನೇ ಒಂದು ಅಪಘಾತ ಇಲ್ಲಿ ಅಂತಲ್ಲ, ಎಲ್ಲೇ ರಾಜ್ಯದಲ್ಲಿ ಎಲ್ಲೇ ಒಂದು ಅಪಘಾತ ಆದರೂ ಒಂದು ನೊಂದವ್ರಿಗೆ ಅದು ಯಾರು ಪ್ರತ್ಯಕ್ಷ ಆಗ್ತಾರೆ ಅಂದರೆ ದೇವ್ರ ಥರ ಪ್ರತ್ಯಕ್ಷ ಆಗ್ತಾರೆ, ಅದು ನಮ್ಮ ಜಮೀರಣ್ಣವರು. ಖಂಡಿತವಾಗ್ಲೂ ಒಳ್ಳೇದಾಗ್ತದೆ. ಮುಂದಿನ ದಿನಗಳಲ್ಲಿ ನೀವೆಲ್ಲ ನಮ್ಮ ಜೊತೆ, ನಾವು ಅವ್ರ ಜೊತೆ ಸೇರಿಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ, ಒಳ್ಳೇದಾಗ್ತದೆ. ಎಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನು ಕರೆಸಿ ನನ್ನ 2 ಮಾತನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆ ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜನರಿಗೆ ಒಳ್ಳೇದಾಗ್ಲಿ. ನಾನೊಂದು ಆಫೀಸ್ ಓಪನ್ ಮಾಡಿದ್ದೀನಿ. ಇಲ್ಲಿ ಬಡ ಜನ ಜಾಸ್ತಿ ಇದ್ದಾರೆ. ನಮ್ಮಿಂದ ಏನಾಗುತ್ತೋ ಹೆಲ್ಪ್ ಮಾಡಿದ್ದೀವಿ. ನಮ್ಮ ಜಮೀರನ್ನ ಹೆಸರು ಇಟ್ಕೊಂಡು ಎಲ್ಲ ಹೆಲ್ಪ್ ಮಾಡಿದ್ದೀವಿ, ಇನ್ನು ಮುಂದೆನೂ ಮಾಡ್ತೀವಿ. ಅದಕ್ಕೆ ಆಫೀಸ್ ಓಪನ್ ಮಾಡಿರೋದು. ಯಾಕಂದ್ರೆ ಜನರುಗಳು ಗೊತ್ತಾಗಲ್ಲ ಎಲ್ಲಿ ಹೇಳ್ಬೇಕು, ಏನ್ ಮಾಡ್ಬೇಕಂತ. ಆಫೀಸ್ ಓಪನ್ ಮಾಡಿದ್ರೆ ಅಲ್ಲಿ ಬಂದು ಹೇಳ್ತಾರಲ್ಲ, ಅದು ಒಂದು ಉದ್ದೇಶದಿಂದ ಓಪನ್ ಮಾಡಿದೀವಿ. ಎಲ್ಲ ನಮ್ಮನ್ನು ಹುಡ್ಕೊಂಡ್ ಬರ್ತಾರೆ. ನಾವು ಒಳ್ಳೇದೇ ಮಾಡ್ತೀವಿ. ನಮ್ಮಿಂದ ಜನರು ಇರ್ಬೇಕು, ಜನರಿಂದಾನೇ ನಾವು. ನನ್ನ ಹೆಸರು ರಾಧಾ ಅಂತ. ನಮ್ಮ ನಮ್ಗೆ ಎಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಇವಾಗ ನಾನು ಮಾಡ್ತಾ ಇದ್ದೆ, ನನ್ನಿಂದ ನಮ್ಮ ಮಗಳು ಮಾಡ್ತಾಳೆ. ಇವಾಗ ನಾವು ಎಲ್ಲ ಫ್ಯಾಮಿಲಿ ಸೇರ್ಕೊಂಡು ಕೆಲಸ ಮಾಡ್ತೀವಿ. ಹಾಸ್ಪಿಟ್ಲ್ದಾಗಲಿ, ಮೆಡಿಸಿನ್ ಆಗಲಿ, ಮತ್ತೆ ಸ್ಕೂಲ್ ಫೀಸ್ ಆಗಲಿ ಎಲ್ಲವೂ ನಾವು ಮಾಡ್ತೀವಿ. ಆದರೆ ನಮ್ಮ ಅಣ್ಣ ಅವ್ರು ಇದ್ರೆ, ನಮ್ಮ ಅಪ್ಪ ಹಂಗೆ ದಿಸಡ್ ಜಮೀರ್ ಅವರು ನಮ್ಗೆಲ್ಲ ಮಾಡ್ತಾ ಇದ್ದಾರೆ, ಇನ್ನ ಮಾಡ್ತಾರೆ. ಎಲ್ಲ ಕೆಲಸನೂ ಮಾಡಿದ್ದಾರೆ ಆಲ್ರೆಡಿ, ಇನ್ನ ಮಾಡ್ತಾ ಇದ್ದಾರೆ. ಇವಾಗ ನನ್ನಿಂದ ನಮ್ಮ ಮಗಳಿಗೆ ನಾನು ಮಾಡ್ತಾ ಇದ್ದೀನಿ. ಮುಖಂಡರು ನಮ್ಮ ಹಳೇ ಲೀಡ್ರ್ ಅವರು, ನಾವು ಯಾವತ್ತೂ ಅವ್ರನ್ನ ಮರೆಯೋಕ್ಕಾಗಲ್ಲ. ಮತ್ತೆ ಇವತ್ತು ಜಮೀರಣ್ಣನು ಬರಬೇಕಿತ್ತು, ಅವರು ಬಂದಿಲ್ಲ. ಮತ್ತೆ ಅಲ್ತಾಫರನ್ನು ಯಾವುದೋ ಕಾರಣಾಂತರದಿಂದ ಬಂದಿಲ್ಲ. ಮತ್ತೆ ನಾವು ಇವತ್ತೇನು ಆಫೀಸ್ ಉದ್ಘಾಟನೆ ಮಾಡಿದ್ದೀವಿ, ದಲಿತ ಮತ್ತು ಅಲ್ಪಸಂಖ್ಯಾತರ ಮಹಾಸಭಾ ಮತ್ತೆ ಕಾಂಗ್ರೆಸ್ ಕಚೇರಿ, ಇಲ್ಲಿ ಜನ ಬಂದು ಎಲ್ರಿಗೂ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ.
ಸೊ ಆ ಕಚೇರಿ ಅಂತ ಇದ್ರೆ ಅಲ್ಲಿ ಬಂದು ಜನರು ಏನು ಅವ್ರಿಗೆ ಅವಶ್ಯಕತೆ ಇದೆ, ಏನೆಲ್ಲ ಬೇಕು ಅದನ್ನ ನಾವು ಇಲ್ಲಿಂದ ಕೊಡ್ಬೇಕನ್ನೋದು ನಮ್ಮ ಉದ್ದೇಶ. ಮತ್ತೆ ಕಾವ್ಯ ಎಸ್ಸು ಅವ್ರು ಇಲ್ಲಿ ಒಳ್ಳೆ ಸೇವೆ ಮಾಡ್ತಿದ್ದಾರೆ. ನಾವೆಲ್ಲ ಮುಖಂಡರೆಲ್ಲ ಸೇರಿ ಮತ್ತೆ ಜನ ಎಲ್ಲ ಸೇರಿ ಅವ್ರಿಗೆ ಒಳ್ಳೆ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಕೇಳ್ತೀವಿ. ನೂತನವಾಗಿ ಇಲ್ಲಿ ಕಚೇರಿ ಪ್ರಾರಂಭವಾಗುತ್ತೆ. ಯಾಕಂದರೆ ನಾವು ಇಲ್ಲಿರುವ ಸ್ಥಳ ಜನರಿಗೆ ಒಳ್ಳೆಯದು ಮಾಡಬೇಕು, ಒಳ್ಳೆ ಅವಕಾಶ ನೀಡಿ ಅವರಿಗೆ ಸಹಾಯ ಮಾಡಬೇಕೆಂದು ನಮ್ಮ ಇಲ್ಲಿ ಸ್ಥಳೀಯ ಸಮಾಜ ಸೇವೆಗೆ ಆದ ಎಸ್ ಕಾವ್ಯ ಅವರ ಮುಖದಿಂದ ಈ ನಾವು ಆಫೀಸ್ ಕಚೇರಿ ಮಾಡಿದ್ದೀವಿ. ನಮ್ಮ ಇವರ ಆಶೀರ್ವಾದ ಪಡೆದ ಅಣ್ಣ ಜಮೀರಣ್ಣ ಆತ್ಮೀಯ ಸ್ನೇಹಿತ ಅಣ್ಣ ಗೋವಿಂದನವರು ಬಂದಿದ್ದಾರೆ. ಅವರು ಎಲ್ಲ ಸೇರಿ ನಮ್ಮ ಕಾವ್ಯ ಮೇಡಮಿಗೆ ಆಶೀರ್ವಾದ ಮಾಡಿದರೆ ಇಲ್ಲಿರುವ ಜನರಿಗೆ ಒಳ್ಳೆ ಸಹಾಯವಾಗುತ್ತೆ ಎಂದು ನಮ್ಮ ಅಭಿಪ್ರಾಯ.